ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕರ್ತವ್ಯಕ್ಕೆ ಹೋಗಿದ್ದಾಗ ಭೀಕರ ಅಪಘಾತವಾಗಿತ್ತು. ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದು 5 ಯೋಧರು ಹುತಾತ್ಮರಾಗಿದ್ದಾರೆ. ಇದರಲ್ಲಿ ರಾಜ್ಯದ 3 ವೀರರು ಮರಣ ಹೊಂದಿದ್ದಾರೆ. ಇನ್ನು ಮಣಿಪುರದಲ್ಲೂ ಕೂಡ ಸೇನಾ ವಾಹನ ಪಲ್ಟಿಯಾಗಿ ಚಿಕ್ಕೋಡಿ ಮೂಲದ ಯೋಧ ವೀರ ಮರಣವನ್ನು ಅಪ್ಪಿದ್ದಾರೆ. ಅತ್ತು ಕಣ್ಣೀರು ಬರ್ತಿಲ್ಲ. ವಾರದ ಹಿಂದೆಯಷ್ಟೇ ಊರಿಂದ ಹೋಗಿದ್ದ ಮಗನೀಗ ಹುತಾತ್ಮನಾಗಿದ್ದಾನೆ ಅನ್ನೋ ಸುದ್ದಿ ಕೇಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಮನೆಯ ಬೆಳಕನ್ನೇ ಆರಿಸಿ ಬಿಟ್ಟಿಯಲ್ಲ ಭಗವಂತ ಅಂತ ಕಾಡಿ ಬೇಡ್ತಿದ್ದಾರೆ. ದೇಶ ಕಾಯೋದಕ್ಕೆ ಅಂತ ಹೋಗಿದ್ದ ಕರ್ನಾಟಕದ 3 ಯೋಧರು ವೀರ ಮರಣವನ್ನಪ್ಪಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಉರುಳಿ ಬಿದ್ದ ಪರಿಣಾಮ 5 ಸೈನಿಕರ ಪೈಕಿ ಕರ್ನಾಟಕದ 3 ಯೋಧರು ಕೊನೆಯುಸಿರೆಳೆದಿದ್ದಾರೆ. ಆರಿತು ಮನೆಯ ಮಹಾಬೆಳಕು. ಮಗನಿಲ್ಲದ ಕುಟುಂಬದಲ್ಲೀಗ ಕಣ್ಣೀರ ಕೋಡಿ. ಇವರ ಹೆಸರು ಅನೂಪ್ ಅಂತ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೀಜಾಡಿಯವರು. ಶಾಲಾ ದಿನಗಳಲ್ಲೇ ದೇಶಾಭಿಮಾನವನ್ನ ಮೈಗೂಡಿಸಿಕೊಂಡಿದ್ದ ಅನೂಪ್ ಮುಂದೊಂದು ದಿನ ಸೇನೆಗೆ ಸೇರಲೇಬೇಕು ಅಂತ ಆಗಲೇ ಫಿಕ್ಸ್ ಆಗಿದ್ರು. ಮುಂಬೈ ದಾಳಿಯನ್ನ ಕಂಡಿದ್ದ ಅನೂಪ್ ತಾನೊಬ್ಬ ವೀರ ಯೋಧ ಆಗ್ಬೇಕು ಅಂತ ಸೇನೆಗೆ ಸೇರಿದ್ರು. ಅಪ್ಪನಿಲ್ಲದೆ ಬೆಳೆದಿದ್ದ ಮಗ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದ. 2 ಸಹೋದರಿಯರ ಮದುವೆ ಮಾಡಿಸಿ ಇಡೀ ಕುಟುಂಬಕ್ಕೆ ನೆರಳಾಗಿದ್ದ. 3 ವರ್ಷದ ಹಿಂದೆ ಮದುವೆಯಾಗಿದ್ದ ಅನೂಪ್ಗೆ 2 ವರ್ಷದ ಮಗಳು ಬೇರೆ ಇದ್ದಾಳೆ. ಜಸ್ಟ್ ಒಂದೇ 1 ವಾರದ ಹಿಂದೆಯಷ್ಟೇ ಊರಿಗೆ ಬಂದಿದ್ದ ಅನೂಪ್ ದಿನವೆಲ್ಲ ಮಗಳ ಜೊತೆನೇ ಕಳೀತಿದ್ರಂತೆ. ಡ್ಯೂಟಿಗೆ ಜಾಯಿನ್ ಆಗಬೇಕು ಅಂತ 3-4 ದಿನ ಹಿಂದೆಯಷ್ಟೇ ಹೋಗಿದ್ರು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರ್ತೀನಿ, ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೆಂಡತಿ ಹಾಗೂ ತಾಯಿಗೆ ಹೇಳಿ ಹೋಗಿದ್ರು. ಆದ್ರೆ ಈ ರೀತಿ ಬರ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. 20 ಟ್ರೈನ. ಅಯ್ಯೋ, ನನ್ಗೊಂದೇ ಮಗು ಅಭ್ಯಾಗೊಂಡಂದೆ ನನ್ನ ಪಾಪಿ. ಅಯ್ಯೋ ದೇವ್ರೆ, ನನ್ನ ತಮ್ಮ ಮೊನ್ನೆ ಬಂದು ಆದಷ್ಟೇ. ಅಯ್ಯೋ ದೇವ್ರೆ, 1 ವಾರ ಆಯ್ತು ಇವತ್ತಿಗೆ ಹೋಯ್ಯವನ. ಅಯ್ಯೋ, ಇವತ್ತು ನಿನ್ನಷ್ಟೇ ಡ್ಯೂಟಿಗೆ ಹೋದವನು. ನನ್ನ ತಮ್ಮ ಬೇಕು ನನಗೆ. ಬೀಜಾಡಿ ಗ್ರಾಮದಲ್ಲಿ ಅನೂಪ್ ಅಂದ್ರೆ ಒಂಥರ ಗೌರವ. ದೇಶ ಕಾಯೋ ಸೈನಿಕ ಬೇರೆ. ಮನೆಗೆ ಒಳ್ಳೆಯ ಮಗನಾಗಿದ್ದ. ದೇಶಕ್ಕಾಗಿ ಪ್ರಾಣವನ್ನೇ ಮುಡುಪಾಗಿಸಿಟ್ಟಿದ್ದ. ಹೀಗಾಗಿ ಇಡೀ ಊರಿನ ಜನ ಇವರನ್ನ ನೋಡಿ ಹೆಮ್ಮೆ ಪಡ್ತಿದ್ರು. ಆದ್ರೀಗ ಇಂಥ ಸಾವು ಬಂದಿದ್ದಕ್ಕೆ ಇಡೀ ಊರೇ ಕಣ್ಣೀರಿಡ್ತಿದೆ. ನೋವು ಎಲ್ಲರಿಗಾಗತ್ತೆ, ಆದರೆ ಆ ಫ್ಯಾಮಿಲಿಯವರ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ. ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ. ಮನೆಗೆ ಮರಳಿದ ಪತ್ನಿ, ಬಾರದೂರಿಗೆ ಪತಿ. ಇವರ ಹೆಸರು ಮಹೇಶ್ ನಾಗಪ್ಪ ಮರಿಗೊಂಡ ಅಂತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದವರು. ಜಸ್ಟ್ 25 ವರ್ಷವಷ್ಟೇ. ಮನೆಗೆ ದೊಡ್ಡ ಮಗನಾಗಿದ್ದ ಮಹೇಶ್ ಸೇನೆಗೆ ಸೇರಿ 6 ವರ್ಷವಾಗಿತ್ತು. ಮದುವೆ ಆದ್ಮೇಲೆ ಹೆಂಡತಿ ಜೊತೆ ಹಿಮಾಚಲ ಪ್ರದೇಶದಲ್ಲಿ ವಾಸವಾಗಿದ್ರು. ಆದರೆ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರಕ್ಕೆ ವರ್ಗಾವಣೆಯಾಗಿದ್ರು. ಹೀಗಾಗಿ ಪತ್ನಿಯನ್ನ ಊರಲ್ಲಿ ಬಿಟ್ಟು ಹೋಗೋದಕ್ಕೆ ಅಂತ ವಾರದ ಹಿಂದೆಯಷ್ಟೇ ಬಂದವರು ಒಂದಿಷ್ಟು ದಿನ ಹೆತ್ತವರ ಜೊತೆ ಖುಷಿಯಾಗೇ ಇದ್ರು. ಮೊನ್ನೆ ತಾನೇ ಕೆಲಸಕ್ಕೆ ಮರಳಿದವರು ಇವತ್ತು ವೀರ ಮರಣವನ್ನಪ್ಪಿದ್ದಾರೆ. ಮನೆ ಮಗನ ಸಾವಿನ ಸುದ್ದಿ ಕೇಳಿ ಇಡೀ ಊರೇ ಸೂತಕದಂತಾಗಿದೆ. ಬೆಳಿಗ್ಗೆ ಏನತ್ತಿ ಅವರು ಹುಡುಗಾಡ್ಕೋತ ಆರ್ಮಿನವ್ರು ಇದ್ದವ್ರನ್ನ ಏನತ್ತಿ ಸ್ವಲ್ಪ ಇಬ್ಬರು ಬಂದ ನಮ್ಗೆ ಕಾಲ್ ಮಾಡಿದ್ರು ಅವ್ರು. ಹಿಂಗೆ ಮತ್ತು ಸ್ವಲ್ಪ ನಿಮ್ದು ಜಾಗ ಸಿಗ್ಲಿಕ್ಕೆ ಅಂತ ನಾವು ಬೇರೆ ಕಡೆ ಎಲ್ಲ ಹುಡುಕಾಡಿದ್ವು, ನೀವು ಎಲ್ಲಿದ್ದೀರಿ ಅಂತ ಕೇಳಿದ್ರು ಅವ್ರ. ಅಂತಲೇ ಹಂಗಾದ್ರೆ ಅಲ್ಲೇ ನಿಂದ್ರಿ ನಾವು ಬರ್ತೀವಿ ಅಂತ ಹೋಗಿ ಅಲ್ಲಿ ಮಣಿಪುರದಾಗ ಅವ್ರು ಭೇಟಿ ಆದ್ರು. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಮೃತ ಯೋಧನ ಮನೆಗೆ ಆಗಮಿಸಿದ ಶಾಸಕ ಸಿದ್ದು ಸವದಿ, ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ನಾಳೆ ಸಂಜೆ ಮಹಾಲಿಂಗಪುರಕ್ಕೆ ಸಾರ್ವಜನಿಕ ದರ್ಶನಕ್ಕಿಟ್ಟು ಬಳಿಕ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಬೆಳಗಾವಿಯಲ್ಲೂ ಮಡುಗಟ್ಟಿದ ನೀರವ ಮೌನ. ರಾಜ್ಯದ ಪಾಲಿಗೆ ಇವತ್ತು ನಿಜಕ್ಕೂ ಕರಾಳ ದಿನ. ಅನೂಪ್ ಮಹೇಶ್ ಜೊತೆಗೆ ದಯಾನಂದ ತಿರಕಣ್ಣನವರ ಕೂಡ ಹುತಾತ್ಮರಾಗಿದ್ದಾರೆ.
ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ದಯಾನಂದ್ ಕೂಡ ಭೀಕರ ಅಪಘಾತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಯಾವಾಗ ದಯಾನಂದ್ ಸಾವಿನ ಸುದ್ದಿ ಗೊತ್ತಾಯ್ತೋ ಇಡೀ ಊರಲ್ಲಿ ನೀರವ ಮೌನ ಆವರಿಸಿದೆ. ಕಂದಕಕ್ಕೆ ಉರುಳಿದ ವಾಹನ, ಯೋಧ ಹುತಾತ್ಮ. ಜಮ್ಮು ಕಾಶ್ಮೀರದಲ್ಲಿ 3 ಕನ್ನಡಿಗರು ವೀರ ಮರಣ ಹೊಂದಿದ್ರೆ ಮಣಿಪುರದ ಇಂಪಾಲದಲ್ಲೂ ಕನ್ನಡಿಗ ಯೋಧನೊಬ್ಬ ಉಸಿರು ಚೆಲ್ಲಿದ್ದಾರೆ. ಚಿಕ್ಕೋಡಿಯ ಕುಪ್ಪಾನವಾಡಿ ಗ್ರಾಮದ ಧರ್ಮರಾಜ್ ಸುಭಾಷ ಕೋತ ಸಂಚರಿಸುತ್ತಿದ್ದ ಸೇನಾ ವಾಹನ ಕಣಿವೆಗೆ ಉರುಳಿದ ಪರಿಣಾಮ ದುರಂತ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಇಂಪಾಲದ ಸೇನಾ ಶಿಬಿರದಲ್ಲಿ ಅಂತಿಮ ಗೌರವ ಅರ್ಪಿಸಲಾಯಿತು. ನಡೆಸುವ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ನಾಲ್ವರು ಹುತಾತ್ಮರ ಯೋಧರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮೃತ ಯೋಧರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ದೇಶ ಸೇವೆಗೆ ತಮ್ಮನ್ನೇ ಮುಡಿಪಾಗಿಟ್ಟವರು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನಲ್ಲಿ ಇವತ್ತು ವಾಜಪೇಯಿ ಜಯಂತಿ ಪ್ರಯುಕ್ತವಾದಂತಹ ಕಾರ್ಯಕ್ರಮಕ್ಕೆ ಹೊರಟಿದ್ದಂತಹ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಇದು ನೇರವಾಗಿ ಮುನಿರತ್ನ ಅವರ ತಲೆ ಮೇಲೆ ಬಿದ್ದು ಮೊಟ್ಟೆ ಒಡೆದಿದೆ. ಆದರೆ ಒಡೆದಿರುವಂತಹ ಮೊಟ್ಟೆಯಲ್ಲಿ ಆ್ಯಸಿಡ್ ತುಂಬಲಾಗಿತ್ತು ಅನ್ನುವಂಥ ಆರೋಪವನ್ನು ಶಾಸಕರು ಮತ್ತು ಶಾಸಕರ ಕಡೆಯವರು ಮಾಡ್ತಾ ಇದ್ದಾರೆ. DK ಬ್ರದರ್ಸ್ ನನ್ನನ್ನು ಕೊಲೆ ಮಾಡಿಸ್ತಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಮಾಡಿದ್ದಾರೆ. ಜನರ ನಡುವೆ ನಡ್ಕೊಂಡು ಬರುತ್ತಿದ್ದ ಶಾಸಕ, ಆದರೆ ಅದೆಲ್ಲಿಂದ ತೂರಿ ಬಂತೋ ಗೊತ್ತಿಲ್ಲ. ಪಟಾರ್ ಅಂತ ತಲೆ ಮೇಲೆ ಒಡೆದಿದ್ದು ಮೊಟ್ಟೆ. ನೋಡುತ್ತಿದ್ದಂತೆ ಹಾಡ ಹಗಲೆ ರಾಜರಾಜೇಶ್ವರಿ ಬಿಜೆಪಿ ಶಾಸಕ ಅತ್ಯಾಚಾರ ಹನಿ ಟ್ರ್ಯಾಪ್ ಪ್ರಕರಣದ ಆರೋಪಿ ಮುನಿರತ್ನ ನಾಯ್ಡು ಮೇಲೆ ಮೊಟ್ಟೆ ದಾಳಿಯಾಗಿದೆ. RR ನಗರ ಕ್ಷೇತ್ರದ ಲಗ್ಗೆರೆ ಬಳಿ ಇಂದು ವಾಜಪೇಯಿ ಜಯಂತಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಇದೇ ಕಾರ್ಯಕ್ರಮಕ್ಕೆ ಬರ್ತಿದ್ದಾಗ ಮುನಿರತ್ನ ತಲೆಗೆ ಮೊಟ್ಟೆ ಎಸೆದಿದ್ದಾರೆ. ಮೊಟ್ಟೆ ಏಟು ಬೀಳುತ್ತಿದ್ದಂತೆ ಪೊಲೀಸರು ಬಿಜೆಪಿ ಪ್ರಮುಖರೆಲ್ಲ ಶಾಸಕ ಮುನಿರತ್ನರನ್ನ ಸುತ್ತುವರೆದರು. ಶಾಸಕರ ತಲೆಗೆ ಮೊಟ್ಟೆ ಎಸೆಯೋ ಮೊದಲೇ ಕೆಲವರು ಮುನಿರತ್ನಗೆ ಧಿಕ್ಕಾರ ಅಂತ ಕೂಗ್ತಾ ಇದ್ರು. ವಿವಿಧ ನಾಮಾವಳಿಗಳನ್ನು ಬಳಸಿ ಮುನಿರತ್ನ ನಾಯ್ಡು ವಿರುದ್ಧದ ಆರೋಪಗಳನ್ನು ಸೇರಿಸಿಕೊಂಡು ಘೋಷಣೆ ಕೂಗ್ತಿದ್ರು. ಮುನಿರತ್ನ ತಲೆ ಮೇಲೆ ಬಿದ್ದ ಮೊಟ್ಟೆ ಪಟಾರ್ ಅಂತ ಒಡೆದು ತಲೆ ತುಂಬಾ ಚೆಲ್ಕೊಂಡಿದೆ. ಶಾಸಕನ ತಲೆಗೆ ಮೊಟ್ಟೆ ಏಟು ಬೀಳುತ್ತಿದ್ದಂತೆ ಬಿಜೆಪಿಯವರು ಸಿಟ್ಟಿಗೆದ್ರು. ಲಗ್ಗೆರೆಯಲ್ಲೇ ನಡು ರಸ್ತೆಯಲ್ಲೇ ಕೂತ್ಕೊಂಡು ಕಾಂಗ್ರೆಸ್ನವರೇ ಈ ದಾಳಿ ಮಾಡಿಸಿದ್ದು ಅಂತ ಧಿಕ್ಕಾರ ಕೂಗಿದ್ರು. ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ಮೊಟ್ಟೆ ಏಟು ತಿಂದಿದ್ದ ಶಾಸಕ ಮುನಿರತ್ನ ಕೊಟ್ಟ ವಿಚಿತ್ರ ವಿಸ್ಮಯಕಾರಿ ಹೇಳಿಕೆಗಳು. ಈಗ ಧರ್ಮೇಂದ್ರ ಈಗ ಒಂದು ಪೋಸ್ಕೋ ಕೇಸ್ ಹಾಕ್ಸೋದಕ್ಕೂ ಸಹ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ನನ್ನ ಮೇಲೆ. ಪೋಸ್ಕೋ ಕೇಸ್ ಹಾಕಿ ನಾನು ಜೈಲಿಗೆ ಕಳ್ಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೀನು ರಾಜೀನಾಮೆ ಕೊಡು, ಕುಸುಮಾ ಮಿನಿಸ್ಟರ್ ಆಗಬೇಕು. ಕುಸುಮಾ ಮಿನಿಸ್ಟರ್ ಆಗಿಲ್ಲ ಅಂದರೆ ನೀನು ಬಿಡಲ್ಲ. ನೀನು ರಾಜೀನಾಮೆ ಕೊಡು, ಅವ್ರನ್ನ ಮಿನಿಸ್ಟರ್ ಮಾಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥ. DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕೊಂಡಿ ಕಳಿಸ್ತೀನಿ ಅಂದರೆ ಅದರ ಅರ್ಥ ಕೊಲೆ ಮಾಡಿಸ್ತೀನಿ ಅಂತ. ನಾನು ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಕುಸುಮಾರ್ ಅವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ. ಯಪ್ಪ ಬಿದ್ದ ಮೊಟ್ಟೆ ಏಟಿಗೆ ಶಾಸಕ ಮುನಿರತ್ನ ಬಾಯಿಂದ ಏಕಕಾಲದಲ್ಲಿ ಹಲವು ಆರೋಪಗಳು ಸರಣಿಯಾಗಿ ಹೊರಬಿದ್ದಿವೆ. ಒಂದೇ ಒಂದು ಮೊಟ್ಟೆ ದಾಳಿ ಆಗಿದ್ದಕ್ಕೆ ಏನಪ್ಪಾ ಈ ಥರ ಟ್ವಿಸ್ಟ್ ಕೊಡ್ತಿದ್ದಾರೆ ಶಾಸಕರು ಅಂತ ಅನ್ನಿಸ್ತಿದ್ಯಾ? ವಿಷಯ ಇರೋದೇ ಇಲ್ಲಿ. ಮುನಿರತ್ನ ಅವರ ಮೇಲೆ ನಡೆದಿದ್ದು ಮೊಟ್ಟೆ ದಾಳಿಯಲ್ಲ. ಮೊಟ್ಟೆಯೊಳಗೆ ಆಸಿಡ್ ತುಂಬಿಸಿ ಮುನಿರತ್ನ ತಲೆಗೆ ಗುರಿ ಇಟ್ಟು ಹೊಡೆದಿದ್ದಾರಂತೆ. ಮುನಿರತ್ನರನ್ನ ಆಸಿಡ್ ಹಾಕಿ ಮರ್ಡರ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರಂತೆ.
ಶಾಸಕರ ಮೇಲೆ ಎಸೆದ ಮೊಟ್ಟೆಯಲ್ಲಿ ಆಸಿಡ್ ತುಂಬಿಸಿ ದಾಳಿ ನಡೆಸಿದ್ದರ ಹಿಂದೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಕೈವಾಡ ಇದೆಯಂತೆ. ಇಂಥದ್ದೊಂದು ಗಂಭೀರ ಆರೋಪವನ್ನ ಎಕ್ಸ್ಪೋಸ್ಟ್ನಲ್ಲಿ ಬಿಜೆಪಿ ಶಾಸಕ, ಅತ್ಯಾಚಾರ ಹಾಗೂ ಹನಿ ಟ್ರ್ಯಾಪ್ನ ಆರೋಪಿ ಮುನಿರತ್ನ ನಾಯ್ಡು ಅವರೇ ಬಿಟ್ಟಿದ್ದಾರೆ. ಸೀದಾ ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡಿದ ಮುನಿರತ್ನ ಪ್ರತಿಭಟನೆಗೂ ಮೊದಲು ಅಬ್ಬರದ ಭಾಷಣ ಮಾಡಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ ಸುಸ್ತಾಗಿ ಆಸ್ಪತ್ರೆಗೆ ಬಂದ್ರು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು. ತಕ್ಷಣ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಕೂಡ ಆಸ್ಪತ್ರೆಗೆ ಬಂದು ಮುನಿರತ್ನರನ್ನ ಟೆಸ್ಟ್ ಮಾಡಿದ್ರು. ಆಸಿಡ್ ದಾಳಿ ಅಂತ ನೇರವಾಗಿ ಹೇಳದಿದ್ರು, ಕೂದಲು ಸುಟ್ಟಿದೆ ಅಂತಷ್ಟೇ ಹೇಳಿಕೆ ಕೊಟ್ರು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಅವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದರೆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ. ಅದು ಗಾಯ ಆಗಿದೆ, ಯಾಕಂದ್ರೆ ಅವರು ಆಸಿಡ್ ಏನೋ ಮಿಕ್ಸ್ ಮಾಡಿ ಎಷ್ಟಿದ್ದಾರೆ ಅಂತ. ಅಲ್ಲ ಸ್ವಲ್ಪ ಕೂದಲು ಬರ್ನ್ ಆಗಿದೆ ಸ್ವಲ್ಪ. ಡಾಕ್ಟರ್ ಮಂಜುನಾಥ್ ಬಂದು ಹೋದ ಮೇಲೆ ಮುನಿರತ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ತಲೆಗೆ ಸರ್ಜಿಕಲ್ ಕ್ಯಾಪ್ ಹಾಕೊಂಡು ಆಸ್ಪತ್ರೆ ಆವರಣದಲ್ಲಿದ್ದ ಲ್ಯಾಬ್ನಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ರು. ಇಲ್ಲಿ ಕೇವಲ ಕೋಳಿ ಮೊಟ್ಟೆಯನ್ನ ಎಸೆದು ದಾಳಿ ಮಾಡಿದ್ರೋ ಅಥವಾ ಮೊಟ್ಟೆಯೊಳಗೆ ಯಾರೋ ಮೊದಲು ಆಸಿಡ್ ತುಂಬಿ ನಂತರ ಆ ಮೊಟ್ಟೆಯ ಮೂಲಕ ಆಸಿಡ್ ದಾಳಿ ಮಾಡಿದ್ದಾರೋ ಎನ್ನುವುದರ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಿದೆ. ಆದರೆ ಪೊಲೀಸರ ತನಿಖೆಗೂ ಮೊದಲೇ ಶಾಸಕ ಮುನಿರತ್ನ ನಾಯ್ಡು ಅವರ ಮಾಜಿ ಮಿತ್ರರು ಮಾತ್ರ ಇವೆಲ್ಲ ನಿರ್ಮಾಪಕ ಮುನಿರತ್ನ ನಿಯೋಜಿತ ಕಾರ್ಯಕ್ರಮ, ಇದೊಂದು ಹೈಡ್ರಾಮಾ ಅಂತಿದ್ದಾರೆ. ಮೊಟ್ಟೆ ಹೊಡೆದ ಅದರಲ್ಲಿ ಮುನಿರತ್ನ 10 ಸತಿ ರಿಪೀಟೆಡ್ ಮಾಡಿ ಹೇಳ್ತಾ ಇದ್ದಾನೆ, ನನಗೆ ಆಸಿಡ್ ಮೊಟ್ಟೆ ಹೊಡಿತಾರೆ ಅಂತ. ಯಾರು ಬಂದು ಇನ್ನ ಹತ್ರ ಹೇಳಿದ್ರು ಆಸಿಡ್ ಮೊಟ್ಟೆ ಹೊಡಿತಾರೆ ಅಂತ? ಆಸಿಡ್ ಮೊಟ್ಟೆ ಅನ್ನೋದು ಯಾವುದೈತೆ? ನಿಮ್ಗೆ ಆಸಿಡ್ ಹೊಡೆಯೋದು ಹೆಂಗೆ, ಏಡ್ಸ್ ಇಂಜೆಕ್ಷನ್ ಹಾಕೋದು ಹೆಂಗೆ, ಯಾವ ರೀತಿ ಒಬ್ಬ ವ್ಯಕ್ತಿನ ಇದು ತಗೋಬಹುದು ಅಂತೇಳಿ ಎಲ್ಲ ಕೆಟ್ಟ ಪ್ರಯೋಗಗಳೆಲ್ಲ ಮುನಿರತ್ನ ಅದಕ್ಕೆ ಮಾಸ್ಟರ್ ಮೈಂಡು, ಅದಕ್ಕೆ ಬೇರೆ ಯಾರೂ ಅಲ್ಲ. ಅದನ್ನು ಆತನೇ ಆತನ ಮೇಲೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಇವತ್ತು ಅದೊಂದು ನಿಯೋಜಿತ ಕಾರ್ಯಕ್ರಮ ಆತನೇ ಮಾಡ್ಕೊಂಡಿದ್ದಾನೆ. ಕಾಂಗ್ರೆಸ್ ನಾಯಕರೇ ಹೇಳೋ ಹಾಗೆ ಮೊಟ್ಟೆ ಬೀಳೋ ಮೊದಲೇ ಒಂದು ವಾಯ್ಸ್ ಕೇಳಿ ಬರುತ್ತದೆ. ಅದು ಮುನಿರತ್ನ ಅವರ ಆಪ್ತನದ್ದು ಎನ್ನಲಾಗಿದೆ. ಮೊಟ್ಟೆ ಪಟಾರ್ ಅಂತ ಮುನಿರತ್ನ ತಲೆ ಮೇಲೆ ಒಡೆಯೋಕ್ಕೂ ಮೊದಲೇ ಅಣ್ಣ ಆಸಿಡ್ ದಾಳಿ ಅಂತ ಹೇಳ್ತಾನೆ. ಹಾಗೆ ಒಬ್ಬ ಕೂಗಿಕೊಂಡ ಕೂಡಲೇ ಶಾಸಕ ಮುನಿರತ್ನ ಮೊಟ್ಟೆ ಯಾವ ಕಡೆಯಿಂದ ಬೀಸಿದ್ದರೋ ಅದೇ ಕಡೆಗೆ ತಿರುಗಿ ನೋಡ್ತಾರೆ. ಆಗ ಇದ್ದಕ್ಕಿದ್ದಂತೆ ಮೊಟ್ಟೆ ಮುನಿರತ್ನ ತಲೆಗೆ ಬಿದ್ದು ಚೂರು ಚೂರಾಗುತ್ತೆ. ಇದೇ ಕಾರಣದಿಂದ ಇವತ್ತು ಲಗ್ಗೆರೆಯಲ್ಲಿ ನಡೆದಿದ್ದು ಮುನಿರತ್ನ ಅವರೇ ಸೃಷ್ಟಿಸಿದ್ದ ನಾಟಕ ಅಂತಿದ್ದಾರೆ ಕಾಂಗ್ರೆಸ್ಸಿಗರು. ಆದರೆ ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನನ್ನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ರು. ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತನ ಕಾರಿನ ಗಾಜುಗಳು ಪುಡಿಪುಡಿಯಾಗಿದೆ. ಅದೇ ಕಾಂಗ್ರೆಸ್ ಕಾರ್ಯಕರ್ತ, ನಾನು ಶಾಸಕರ ಮೇಲೆ ಮೊಟ್ಟೆ ಬಿಸಾಕಿಲ್ಲ, ಮುನಿರತ್ನ ಕಡೆಯವರೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಮುಖಕ್ಕೆ ತಲೆಗೆಲ್ಲ ಬ್ಯಾಂಡೇಜ್ ಹಾಕೊಂಡು ಬಂದು ನಂದಿನಿ ಲೇಔಟ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀನು ಮೊಟ್ಟೆ ತಗೊಂಡು ಹೊಡೆಯಕ್ಕೆ ಬಂದಿದ್ದು, ನಂದು ಯಾವುದೇ ರೀತಿ ನನ್ನ ಕೈಲಿ ಏನೂ ಇರಲಿಲ್ಲ, ನನ್ನ ಹತ್ರ ಏನೂ ಇರಲಿಲ್ಲ. ಹೋಗ್ತಿದ್ದನ್ನ ಕರೆದ್ಬಿಟ್ಟು ಏಕಾಏಕಿ ಬಂದು ಅಲ್ಲೇ ಮಾಡಿದ್ರು. ಮತ್ತೆ ಅವ್ನು ಮಧು ಅನ್ನೋನು ಬಂದು ಅದು ಯಾವುದೋ ಒಂದು ಕಬ್ಬಣದ ಇದರಲ್ಲಿ ಬಂದು ಹಿಂಗೆ ಗೊತ್ತಾನೆ, ಇದೆಲ್ಲ ಪೂರ್ತಿ ಅದಲ್ಲ, ಇದಿಷ್ಟು ಇದಾಗಿರೋದೆಲ್ಲ ಇದೆಲ್ಲ ಅದ ಆ ಹೊಡೆತದಿಂದನೇ ಆಗಿರೋದು. ಅದೇ ಆ ಗಲಾಟೆಗೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ಕೊಲ್ತಾರೆ ಕಾಪಾಡಿ ಅಂತ ರಾಷ್ಟ್ರಪತಿಗೂ ಮುನಿರತ್ನ ಪತ್ರ. ಅತ್ತ ಶಾಸಕರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದರೆ ಇತ್ತ ನನ್ನ ಮೇಲಿನ ದಾಳಿ ಹಿಂದೆ ಡಿಕೆ ಬ್ರದರ್ಸ್ ಹಾಗೂ ಕುಸುಮಾ ಕೈವಾಡವಿದೆ, ನನ್ನ ಕೊಲೆಗೆ ಪ್ರಯತ್ನ ಆಗ್ತಿದೆ ಅಂತ ಮುನಿರತ್ನ ನೇರ ಆರೋಪ ಮಾಡಿದ್ದಾರೆ. ಇವತ್ತಿನ ಹೈಡ್ರಾಮಕ್ಕೂ ಮೊದಲೇ ನನ್ನ ಕೊಲೆಗೆ ಪ್ರಯತ್ನ ಆಗ್ತಿದೆ ಅಂತ ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೂ ಪತ್ರ ಬರೆದಿದ್ದಾರೆ. ಆದರೆ ಮುನಿರತ್ನ ಆರೋಪಕ್ಕೆಲ್ಲ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ಪ್ರಮುಖರು ತಿರುಗೇಟು ಕೊಟ್ಟಿದ್ದಾರೆ. ಅವ್ರು ಯಾವ ಪಾರ್ಟಿ ಸೇರಿದ್ದಾರೆ ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ಅವ್ರನ್ನ ಇಮಿಡಿಯೇಟ್ ಆಗಿ 3 ಜನ ಯಾರು ಮೊಟ್ಟೆ ಹೆಸದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದ್ರು, ಯಾರವರು, ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ. ಸ್ಪೀಕರ್ ಅಂಗಳಕ್ಕೆ ಮುನಿರತ್ನ ಲಂಚ ಬೆದರಿಕೆ ಕೇಸ್. ಒಂದು ಕಡೆ ಪೋಕ್ಸೋ ಕೇಸ್ ಹಾಕ್ತಾರೆ ಅಂತಿರೋ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಕೇಸ್ ಬೀಳೋ ಲಕ್ಷಣ ಕಾಣಿಸ್ತಿದೆ. ಬಿಬಿಎಂಪಿ ಕಸದ ಗುತ್ತಿಗೆದಾರ ಚೆಲುವರಾಜುಗೆ ಬೆದರಿಕೆ ಹಾಕಿ 30 ಲಕ್ಷ ಹಣ ವಸೂಲಿ ಕೇಸ್ ಮುನಿರತ್ನ ಮೇಲಿದೆ. ಇದೇ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ತನಿಖೆ ನಡೆಸಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಎಸ್ಐಟಿ ತಂಡ ಮನವಿ ಮಾಡಿದೆ. ಸ್ಪೀಕರ್ ಯುಟಿ ಖಾದರ್ ಅನುಮತಿಸಿದ್ದೇ ಆದ್ರೆ
ಮುನಿರತ್ನ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಪ್ರಯೋಗಿಸೋಕೆ ಎಸ್ಐಟಿನೂ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಒಟ್ನಲ್ಲಿ ಶಾಸಕ ಮುನಿರತ್ನ ಮೇಲೆ ನಿಜಕ್ಕೂ ಮೊಟ್ಟೆ ಎಸೆದವರು ಯಾರು? ಮೊಟ್ಟೆ ಎಸೆಯೋಕ್ಕೂ ಮೊದಲೇ ಆಸಿಡ್ ದಾಳಿ ಅಂತ ಕೂಗಿಕೊಂಡಿದ್ದು ಯಾಕೆ? ಇದೊಂದು ಪೂರ್ವನಿಯೋಜಿತ ಕೃತ್ಯವೇ ಆಗಿರೋದ್ರಿಂದ ಇದರ ಹಿಂದೆ ಯಾರ ಕೈವಾಡವಿದೆ? ಶಾಸಕರನ್ನು ಹಣಿಯಲು ಕಾಂಗ್ರೆಸ್ನವರೇ ಮೊಟ್ಟೆ ಎಸೆಯೋ ಕೆಲಸಕ್ಕೆ ಕೈ ಹಾಕಿದ್ರಾ, ಅಥವಾ ತಮ್ಮ ಮೇಲಿನ ಗುರುತರ ಆರೋಪಗಳ ನಡುವೆ ಸಿಂಪತಿ ಗಿಟ್ಟಿಸಿಕೊಳ್ಳಲು ಖುದ್ದು ಶಾಸಕ ಮುನಿರತ್ನ ನಾಯ್ಡು ಅವರೇ ಇಂಥದ್ದೊಂದು ಪ್ರಹಸನಕ್ಕೆ ಕೈ ಹಾಕಿದ್ರಾ ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು MLC CT ರವಿ ಅವರ ನಡುವಿನ ಅಶ್ಲೀಲ ವಾಕ್ಸಮರದ ಪ್ರಕರಣದ ವಿಚಾರದಲ್ಲಿ ಈಗ ಇನ್ಸ್ಪೆಕ್ಟರ್ ತಲೆದಂಡ ಆಗಿದೆ. ಮೇಲಧಿಕಾರಿಗಳ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅವರನ್ನು ಅಮಾನತು ಮಾಡಲಾಗಿದೆ. ಈ ವಿಷಯದಲ್ಲೂ ಕೂಡ ಈಗ BJP ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಯುದ್ಧ ಶುರುವಾಗಿದೆ. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂದನೆ ಮಾಡಿದ್ದ CT ರವಿ ಅರೆಸ್ಟ್ ಆಯಿತು, ರಿಲೀಸ್ ಆಯಿತು, ರಾಜಕೀಯ ಕದನವೂ ಆಯಿತು. ಇದೀಗ ಮೊದಲ ತಲೆದಂಡವಾಗಿದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಖಾನಾಪುರ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸ ಕಳ್ಕೊಂಡಿದ್ದಾರೆ. CPI ಮಂಜುನಾಥ್ ನಾಯಕನನ್ನ ಅಮಾನತು ಮಾಡಿ ಉತ್ತರ ವಲಯದ IGP ವಿಕಾಸ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಹಲವು ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ. CT ರವಿ ಅವರನ್ನ ಹಿರೇಬಾಗೇವಾಡಿ ಸ್ಟೇಷನ್ನಿಂದ ಖಾನಾಪುರ ಠಾಣೆಗೆ ಕರೆತರುವ ಮುನ್ನ ಭದ್ರತೆಗೆ ಸೂಚಿಸಿದ್ದರೂ ಸೂಕ್ತ ಬಂದೋಬಸ್ತ್ ಮಾಡಿರಲಿಲ್ಲ. CT ರವಿ ಹೊರತುಪಡಿಸಿ ಯಾರನ್ನೂ ಒಳಬಿಡದಂತೆ ಆದೇಶಿಸಿದ್ದರೂ ಇನ್ಸ್ಪೆಕ್ಟರ್ ಕೊಠಡಿವರೆಗೆ ರಾಜಕೀಯ ನಾಯಕರನ್ನ ಬಿಟ್ಟುಕೊಂಡು ಕರ್ತವ್ಯ ಲೋಪ ಎಸಗಲಾಗಿದೆ. ರಾಜಕೀಯ ನಾಯಕರು ನುಗ್ಗಿ ಬಂದಿದ್ದ ಕಾರಣಕ್ಕೆ ಸ್ಟೇಷನ್ನೊಳಗೆ ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು. ರಾಜಕೀಯ ಮುಖಂಡರನ್ನು ತಡೆಯುವಲ್ಲಿ ಪೊಲೀಸ್ ಸಿಬ್ಬಂದಿ ವಿಫಲರಾಗಿದ್ದರು. ಮೇಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪ, ಬೇಜವಾಬ್ದಾರಿತನ ತೋರಿದ್ದಕ್ಕೆ ಅಮಾನತು ಮಾಡಲಾಗಿದೆ ಎಂಬ ಆದೇಶ ಹೊರಬಿದ್ದಿದೆ. ಅವರು ಪೊಲೀಸ್ ಸ್ಟೇಷನ್ನಲ್ಲಿ BJP ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರು. ಅದಕ್ಕೋಸ್ಕರ ಅಮಾನತು ಮಾಡಿದ್ರು. ಅದ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿರೋದು ಬಿಟ್ಟುಬಿಟ್ರು ಅನ್ನೋ ಕಾರಣಕ್ಕೋಸ್ಕರ. ಈಗ ಪೊಲೀಸ್ ಸ್ಟೇಷನ್ನಲ್ಲಿ BJP ಅವ್ರು ಬಂದು ಮೀಟಿಂಗ್ ಮಾಡಬಹುದಾ? ಇನ್ಸ್ಪೆಕ್ಟರ್ ಅಮಾನತು ವಿಚಾರ ಇದೀಗ BJP ನಾಯಕರಿಗೆ ಹೊಸ ಅಸ್ತ್ರವಾಗಿದೆ. ಸರ್ಕಾರದ ವಿರುದ್ಧ ಎಲ್ಲರೂ ಮುಗಿಬಿದ್ದಿದ್ದಾರೆ. ಅಮಾನತ್ ಮಾಡಬೇಕಾಗಿದ್ದು ಅಮಾನವೀಯವಾಗಿ ವರ್ತಿಸಿದಂತ ಪೊಲೀಸರ ಮೇಲೆ, ನನ್ನನ್ನ ಶಾರೀರಿಕವಾಗಿ ಮಾನಸಿಕವಾಗಿ ನನ್ನ ಮೇಲೆ ದೌರ್ಜನ್ಯ ನಡೆಸಿದವ್ರ ಮೇಲೆ ಮೊದಲು ಅಮಾನತ್ ಮಾಡಬೇಕು. ಆಮೇಲೆ ಕಾನೂನಿನ ದುರುಪಯೋಗ ಪಡಿಸ್ಕೊಂಡವ್ರ ಮೇಲೆ ಕ್ರಮ ಆಗಬೇಕು. ಏನ್ ಕಾಫಿ ತಿಂಡಿ ತಂದ್ಕೊಟ್ಟಿದ್ರ ಅವರು? ಏನ್ ಡಯಾಸ್ ಮಾಡ್ಕೊಟ್ಟಿದ್ರ? ಮೀಟಿಂಗ್ ಮಾಡಕ್ಕೆ ಏನ್ ಡಯಾಸು ಎಲ್ಲ ಮಾಡ್ಕೊಟ್ಟು ವೇದಿಕೆ ಮಾಡ್ಕೊಟ್ಟಿದ್ರ? ನಾವು ಕಂಪ್ಲೇಂಟ್ ಕೊಡಕ್ ಹೋಗಿದ್ದು ಅಲ್ಲೇ ಅದೇ CCTV ಕ್ಯಾಮೆರಾ ನೋಡ್ಲಿ. ಅಧಿವೇಶನ ನಡೀತಾ ಇರಬೇಕಾದ್ರೆ ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಗುಂಡಗಳು ನುಗ್ತಾರೆ. ಅವ್ರ ಮೇಲೆ ಇನ್ನೂ ಕೂಡ ಏನು ಕ್ರಮನ ಕೈಗೊಂಡಿಲ್ಲ. ಈಗ ಪೊಲೀಸರ ಮೇಲೆ ಕ್ರಮನ ಕೈಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಧಿಕಾರ ಇದೆ ಅಂತ ಹೇಳಿ ಮನಸ್ಸು ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಯಾವ ಕಾಲದಲ್ಲಿ ಇದ್ದೀರಿ ನೀವು? ಕಾಂಗ್ರೆಸ್ ಪಾರ್ಟಿ ನೆಹರು ಕಾಲದಿಂದ ಹಿಡ್ಕೊಂಡು ಈಗಿನವರೆಗೆ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಯಾವಾಗಲೂ ತಿರಸ್ಕಾರದ ಭಾವನೆಯನ್ನು ಹೊಂದಿದ್ದಾರೆ. ಈ ಪೊಲೀಸ್ ಇಲಾಖೆಯನ್ನ ಪಾರ್ಟಿ ವೈಸ್ ಹೊಡೆಯುವಂತದ್ದು, ಇನ್ಫಾರ್ಮಲ್ ಇರುವಂತಹ ನಿಷ್ಪಕ್ಷಪಾತವಾದಂತಹ ದಕ್ಷ ಅಧಿಕಾರಿಗಳಿಗೆ ಶಿಕ್ಷೆ ಮಾಡುವಂತದ್ದು ಪೊಲೀಸರ ನೈತಿಕತೆ ಕುಸಿತದೆ. ಇದೊಂದು ದುರಾಡಳಿತದ ದುರ್ಲಕ್ಷಣ. ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿ, ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ 3 ತಾಸುಗಟ್ಟಲೆ ಫೋನ್ ಮಾಡ್ದ, ಮಾತಾಡ್ತಿದ್ದೆ ಯಾರು ಜೋಡ. ಅದ್ರ ಕಾಲ ರೆಕಾರ್ಡ್ಸ್ ಏನದ ಅದನ್ನ ಬಹಿರಂಗ ಪಡಿಸಬೇಕು. ಸರ್ಕಲ್ ಇನ್ಸ್ಪೆಕ್ಟರ್ ಅಮಾನತು ಖಂಡಿಸಿ ಖಾನಾಪುರ BJP ಘಟಕ ನಾಳೆ ಖಾನಾಪುರ ಬಂದ್ಗೆ ಕರೆ ನೀಡಿದೆ. BJP ಕರೆಗೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಮಂಜುನಾಥ್ ನಾಯಕ್ ಅಮಾನತು ಆದೇಶ ವಾಪಸು ಪಡೆದು IPS ಅಧಿಕಾರಿಗಳ ಅಮಾನತು ಮಾಡಿ ಎಂದಿದೆ BJP. ಈ ಬೆನ್ನಲ್ಲೇ ಇಲಾಖೆಯಲ್ಲಿ ನ್ಯಾಯ ಸಿಗುತ್ತೆ, ಬಂದ್ ಮಾಡಬೇಡಿ ಎಂದು ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಮನವಿ ಮಾಡಿದ್ದಾರೆ. ಬಂದ್ ಅಥವಾ ಸ್ಟ್ರೈಕ್ ಅನ್ನು ದಯಮಾಡಿ ಮಾಡಬಾರದಂತೇಳಿ ತಮ್ಮಲ್ಲಿ ನಾನು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ನಮ್ಮ ಏನು ಅಮಾನತಾಗಿದೆ ಈ ಬಗ್ಗೆ ನಾನು ನಮ್ಮ ಇಲಾಖೆಯಲ್ಲಿಯೇ ನನಗೆ ನ್ಯಾಯ ಸಿಗುವಂಥ ಒಂದು ಭರವಸೆ ಇದೆ. ನಾನು ಇಲಾಖೆಯಲ್ಲಿಯೇ ನ್ಯಾಯವನ್ನು ಪಡಿತೇನೆ. ದಯಮಾಡಿ ಯಾರು ಈ ಬಗ್ಗೆ ಯಾವುದೇ ಸ್ಟ್ರೈಕ್ ಅಥವಾ ಬಂದನ್ನು ಮಾಡಬಾರದು. ಇದೆಲ್ಲದರ ಮಧ್ಯೆಯೇ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಿ ರವಿಯಣ್ಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲು ಹಾಕಿದ್ರು. ಆದರೆ ಸವಾಲು ಸ್ವೀಕರಿಸದೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ CT ರವಿ. ಪೊಲೀಸರು ರಾತ್ರಿ ರೌಂಡ್ಸ್ ಹಾಕ್ತಿದ್ದಾಗ ಕಾಪಾಡಪ್ಪ ದೇವ್ರೆ ಅಂತ ಧರ್ಮಸ್ಥಳಕ್ಕೆ ಸವದತ್ತಿ ಯಲ್ಲಮ್ಮನಿಗೆ ಹರಕೆ ಕಟ್ಕೊಂಡಿದ್ದೆ. ಆ ಹರಕೆ ತೀರಿಸಲು ಹೋಗ್ತಿದ್ದೇನೆ ಅನ್ನೋ ರವಿ ಆಣೆ ಪ್ರಮಾಣದ ಬಗ್ಗೆ ಏನೂ ಮಾತಾಡಲಿಲ್ಲ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿಯಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಗಾಂಧಿ ಭಾರತ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕಾಗಿ ಬೆಳಗಾವಿ ನಗರ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ಅಷ್ಟೇ ಅಲ್ಲ, ನಾಳೆ ನಡೆಯಲಿರುವಂತಹ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ರಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು. ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಗಂಗಾಧರರಾವ್ ದೇಶಪಾಂಡೆ, ಮೌಲಾನಾ ಆಜಾದ್ ಸೇರಿ ಅನೇಕರು ಪಾಲ್ಗೊಂಡಿದ್ದರು. ಈ ಅಧಿವೇಶನದಲ್ಲಿ ಪ್ರಥಮ ಸಲ ದೇಶಕ್ಕೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಸಿಗಬೇಕು ಎಂದು ಐತಿಹಾಸಿಕ ನಿರ್ಣಯ ಕೈಗೊಳ್ಳಲಾಗಿತ್ತು. ಈ ಎಲ್ಲ ಐತಿಹಾಸಿಕ ಘಟನೆಗೆ 100 ವರ್ಷ. ಈ 100 ವರ್ಷದ ನೆನಪನ್ನ ಅಚ್ಚಳಿಯದಂತೆ ಉಳಿಸಲು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್ಕಾರ. ಅಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ನಮ್ಮ ರಾಜ್ಯದವರೇ ಕೂತಿದ್ದಾರೆ. ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತಂದಂತ ಒಂದು ದೊಡ್ಡ ವಿಚಾರ. ಸೊ ಅಲ್ಲಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ. ಬೆಳಗಾವಿಯ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ ಖರ್ಗೆ ಮುಖ್ಯ ಅತಿಥಿಗಳು. ಇವರ ಜೊತೆಗೆ ದೇಶದ ಕಾಂಗ್ರೆಸ್ ರಾಜ್ಯಗಳ ಮುಖ್ಯಮಂತ್ರಿಗಳು, ಮಾಜಿ ಸಿಎಂಗಳು, 100ಕ್ಕೂ ಹೆಚ್ಚು ಕಾಂಗ್ರೆಸ್ ಸಂಸದರು ಹಾಗೂ ಎಐಸಿಸಿಯ ಪ್ರಮುಖರು ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಿದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ನಾಡಿದ್ದು ಅಂದ್ರೆ ಡಿಸೆಂಬರ್ 27 ಬೆಳಗ್ಗೆ ಬೆಳಗಾವಿ ಸುವರ್ಣಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಆಗಲಿದ್ದು, ಮಧ್ಯಾಹ್ನ ಬೆಳಗಾವಿಯಲ್ಲಿ ಸಾರ್ವಜನಿಕ ಸಮಾವೇಶವನ್ನು ಆಯೋಜಿಸಲಾಗಿದೆ. ನಾಳೆಯ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಎಐಸಿಸಿ ನಾಯಕರು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಿದ್ದಾರೆ. 1. ದೇಶಾದ್ಯಂತ ಸಂವಿಧಾನ ಉಳಿಸಿ ಹೋರಾಟ ತೀವ್ರಗೊಳಿಸುವ ನಿರ್ಣಯ ಕೈಗೊಳ್ಳಲಿದ್ದಾರೆ. 2ನೇಯದು, 1 ಚುನಾವಣೆ ವಿರೋಧಿಸುವ ನಿರ್ಣಯ ಕೈಗೊಳ್ಳಲಿದ್ದಾರೆ. 3. ಇವಿಎಂಗಳ ವಿರುದ್ಧ ಮತ್ತಷ್ಟು ಹೋರಾಟಕ್ಕೆ ಮುನ್ನುಡಿ ಬಗ್ಗೆ ಚರ್ಚೆ ನಡೆಯಲಿದೆ. 4. ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಘೋಷಣೆ ಮೊಳಗಿಸುವುದು. ಹಾಗೂ 5ನೇಯದು, ವರ್ಚುಬಿಡಿ ಕರ್ನಾಟಕದಲ್ಲಿ ಗಾಂಧಿ ಭಾರತ ಆಚರಣೆ ನಿರ್ಣಯ ಮಾಡಲಿದ್ದಾರೆ. 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಮತ್ತೆ 27 ಬೆಳಿಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಇದೆ. ಅದು ಗೌರ್ಮೆಂಟ್ ಫಂಕ್ಷನ್. ಅದಾದಮೇಲೆ ಪಬ್ಲಿಕ್ ಮೀಟಿಂಗ್ ಇದೆ. ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ. ಕಾಂಗ್ರೆಸ್ ಗಾಂಧಿ ಭಾರತ ಶತಮಾನೋತ್ಸವ ಕಾರ್ಯಕ್ರಮಕ್ಕಾಗಿ ಇಡೀ ಬೆಳಗಾವಿಯನ್ನ ಮಧುವಣಗಿತ್ತಿಯಂತೆ ಸಿಂಗರಿಸಿದ್ದಾರೆ. ಸಂಪೂರ್ಣ ದೀಪಾಲಂಕಾರ, ಕಾಂಗ್ರೆಸ್ ಬಾವುಟ, ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ರಾತ್ರಿ ಎಲ್ಲ ತಿರುಗಾಡಿ ಒಂದು ಮೈಸೂರು ದಸರಾ ಯಾವ ರೀತಿ ಶೃಂಗಾರ ಆಗಿರುತ್ತೋ ಆ ರೀತಿ ಬೆಳಗಾವಿಯನ್ನ ಶೃಂಗಾರ ಮಾಡಿದ್ದೀವಿ. 100 ವರ್ಷ ಆಯಿತು ಗಾಂಧೀಜಿಯವರು ಇಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸ್ವತಂತ್ರದ ಕಹಳೆಯನ್ನು ಈ ಭಾಗದಲ್ಲಿ ಊದಿ ಸ್ವತಂತ್ರದ ಕಿಚ್ಚನ್ನು ಹಚ್ಚಿ ಹೋಗಿದ್ರು. ಸೊ ಆ ಒಂದು ಸವಿ ನೆನಪಿಗೆ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾಳೆ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ 10 ಗಂಟೆಗೆ ಮಹಾತ್ಮ ಗಾಂಧಿ ಪ್ರತಿಮೆ ಹಾಗೂ ಫೋಟೋ ಗ್ಯಾಲರಿ ಉದ್ಘಾಟಿಸಲಿದ್ದಾರೆ. ಆಮೇಲೆ ಸರ್ದಾರ್ ಹೈಸ್ಕೂಲ್ ಮೈದಾನದಲ್ಲಿ ಖಾದಿ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ. ರಾಮತೀರ್ಥ ನಗರದಲ್ಲಿ ಗಂಗಾಧರರಾವ್ ದೇಶಪಾಂಡೆ ಪುತ್ಥಳಿ ಸ್ಮಾರಕ ಭವನ ಉದ್ಘಾಟನೆ ಮಾಡಲಿದ್ದಾರೆ. ಇದಾದ ಬಳಿಕ ಮಹತ್ವದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಚಿದಾನಂದ ಪಟೇಲ್ ಹಾಗೂ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಪ್ರಧಾನಿ ಮೋದಿ ಮಧ್ಯಪ್ರದೇಶದಲ್ಲಿ ದೇಶದ ಮೊಟ್ಟಮೊದಲ ನದಿ ಜೋಡಣೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಕೆನ್ ಬೆಟ್ವಾ ನದಿಗಳ ಜೋಡಣೆ ಯೋಜನೆಗೆ ಅಡಿಗಲ್ಲು ಹಾಕಿದ್ದು ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶದ ಜನರಿಗೆ ಕುಡಿಯುವ ನೀರು ಸಿಗಲಿದೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಪುರಾತತ್ವ ಇಲಾಖೆಯ ತಜ್ಞರು ನಡೆಸುತ್ತಿರುವ ಉತ್ಖನನ ಹಾಗೂ ಸಮೀಕ್ಷೆಗಳಲ್ಲಿ ದಿನಕ್ಕೊಂದು ಅಚ್ಚರಿ ಬಯಲಾಗ್ತಿವೆ. ಇವತ್ತು ಭಾರತೀಯ ಪುರಾತತ್ವ ಇಲಾಖೆ ಲಕ್ಷ್ಮಣ್ ಗಂಜ್ ಪ್ರದೇಶದಲ್ಲಿ 150 ವರ್ಷದ ಹಳೆಯದಾದ ಮೆಟ್ಟಿಲು ಬಾವಿಯನ್ನ ಪರಿಶೀಲನೆ ನಡೆಸಿತು.
ರಾಜಸ್ಥಾನದಲ್ಲಿ 700 ಅಡಿ ಕೊರೆಸಿದ್ದ ಬೋರ್ವೆಲ್ ಕೊಳವೆ ಬಾವಿಗೆ 3 ವರ್ಷದ ಬಾಲಕಿ ಬಿದ್ದಿದ್ದಾಳೆ. ಬೆಹ್ರೂರ್ ಜಿಲ್ಲೆಯಲ್ಲಿ ಘಟನೆ ನಡೆದಿದೆ. ಬಾಲಕಿ ಚೇತನ ಆಟವಾಡ್ತಿರುವಾಗ ಬೋರ್ವೆಲ್ಗೆ ಬಿದ್ದಿದ್ದಾಳೆ. ಸತತ 48 ಗಂಟೆಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವೈಮಾನಿಕ ದಾಳಿ ನಡೆಸಿದೆ. ಪಕ್ತಿಕಾ ಪ್ರಾಂತ್ಯದ ಬರ್ಮಲ್ ಪ್ರದೇಶದಲ್ಲಿ ಪಾಕ್ ದಾಳಿ ನಡೆಸಿದ್ದು 15 ಮಂದಿ ಮೃತಪಟ್ಟಿದ್ದಾರೆ. 7 ಗ್ರಾಮಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಮುಂದುವರೆದಿದ್ದು ಕ್ರಿಸ್ಮಸ್ ದಿನವೂ ಉಕ್ರೇನ್ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಉಕ್ರೇನ್ನ ಥರ್ಮಲ್ ಪವರ್ ಸ್ಟೇಷನ್ಗಳು ಧ್ವಂಸವಾಗಿದ್ದು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಶಿವರಾಜ್ ಕುಮಾರ್ಗೆ ನಡೆದ ಸರ್ಜರಿ ಯಶಸ್ವಿಯಾಗಿದೆ. ಸರ್ಜರಿ ಬಳಿಕ ಅವರನ್ನ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದ್ದು ಆರೋಗ್ಯವಾಗಿದ್ದಾರೆ ಅಂದ್ರು ಗೀತಾ ಶಿವರಾಜ್ ಕುಮಾರ್. ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರ ದೇಶಾದ್ಯಂತ ಅದ್ಭುತ ಪ್ರದರ್ಶನ ಕಾಣುತ್ತಿದೆ. ರಾಜ್ಯಾದ್ಯಂತ 350 ಥಿಯೇಟರ್ಗಳಲ್ಲಿ, ಬೆಂಗಳೂರಿನ 20ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ದೇಶಾದ್ಯಂತ ಇವತ್ತು ಕ್ರಿಸ್ಮಸ್ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ಸೆಂಟ್ ಜಾನ್ಸ್ ಚರ್ಚ್ನಲ್ಲಿ ಜನರು ಪ್ರಾರ್ಥನೆ ಸಲ್ಲಿಸಿದ್ರು. ಕರ್ನಾಟಕ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ ಸೇರಿದಂತೆ ಎಲ್ಲೆಡೆ ಸಂಭ್ರಮ ಜೋರಾಗಿತ್ತು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.